ನಟರಾಜ್ ಸಾಹೇಬ್ರು ಅಂತ ಇದ್ದರು, ಅವರು 2,000 ಸಂಬಳ ಜಾಸ್ತಿ ಮಾಡೋಗಿದ್ದೆ. ಮತ್ತು ಇಂಥ ತನಕ ಸಂಬಳ ಜಾಸ್ತಿ ಮಾಡಿಲ್ಲ. ನಾವು ಈ ಸಂಬಳ ಜಾಸ್ತಿ ಅಂತ ಕೇಳಿದರೆ ನಿಮ್ಗೆ ಮಾಡೋಕ್ಕೆ ಇಷ್ಟ ಇದ್ರೆ ಮಾಡಿಲ್ಲ ಅಂದರೆ ಮನೆಗೆ ಹೊರಟೋಗಿ ಅಂತ ಹೇಳ್ತಾರೆ. ಹೊರಟೋಗಿ ಅಂತ ಈಗ ಹೇಳ್ತಾರೆ. ನಿಮ್ಮ ಉದ್ದೇಶ ಏನು ಮಾಡ್ಬೋದು ನಾವು? ಮೇಡಮ್ ಏನು ಅಂದರೆ ನಮ್ಮ ಮೇಡಮ್ ಸಂಬಳ ಕೊಡ್ತಿಲ್ಲ. ಬೇಕೇ ಬೇಕು, ನೀವು ಎಷ್ಟು ಹೋರಾಟ ಮಾಡೋಕ್ಕೂ ನೀವು ಸಿದ್ಧವಾಗಿದ್ದೀರಾ? ಸಿದ್ಧವಾಗಿದೆ ಮೇಡಮ್. ಸಂಬಳ ಬೇಕು. ಅಧಿಕಾರಿಗಳಿಗೇನು ಹೆದರಲ್ಲ? ಎಲ್ಲ ಮೇಡಮ್ ಬೇಡ. ನಮಗೆ ಏನು ಗೊತ್ತಾ ಮೇಡಮ್, ನಮಗೆ ನ್ಯಾಯ ಬೇಕು. ಏನು ಗೊತ್ತಾ, ನಾವು ಸತ್ತೋದ್ರೂ ನಮ್ಮ ಅಟ್ಲೀಸ್ಟ್ ನಮ್ಮ ಮಕ್ಕಳು ನಮ್ಮ ಅಪ್ಪ ಹಿಂಗೆ ಫಾರೆಸ್ಟ್ ಕೊಟ್ಟಿತ್ತು ಸತ್ತೋಯ್ತು ಅಂತ ಒಂದು ನೆಲೆನೂ ಇಲ್ಲ. ನಮ್ಮ ಫಾರೆಸ್ಟಲ್ಲಿ ಸತ್ತೋದ್ರೆ ಅಲ್ಲೇ ಗೊತ್ತೇ ಇಲ್ಲ ಅಂತಾರೆ ಮೇಡಮ್. ನಮ್ಮ ಫಾರೆಸ್ಟಲ್ಲಿ ಸತ್ತೋದ್ರೆ 14% ಬಂದು ಸತ್ತೋದವ್ರೆ ಅಂತಾರೆ. ನಾನು ಅದೇ ಕುಟುಂಬದಿಂದ ಬಂದಿರೋಳು. ಇರಲಿ ಅದು ಒಂದು ನಮಗೆ ಅಂತೇಳಿ ಮೇಡಮ್, ಯಾರನ್ನ ಸಿವಿಲ್ ಪರ್ಸನ್ ಯಾರನ್ನ ಬಂದು ಮಾತಾಡಿದ್ರು ನಮಗೊಂದು ತೋರ್ಸೋಕೆ ಒಂದು ID ಕಾರ್ಡ್ ಇಲ್ಲ ಏನು ಮೇಡಮ್. ಆಮೇಲೆ ನಮ್ಗೆ ಇನ್ನೊಂದೇನು ಅಂದರೆ ಅಲ್ಲಿ ಹೋಗಿ ನಾವು ಕವರ್ ಮಾಡಪ್ಪ ಮೇಡಮ್, ಅಲ್ಲಿ ಹೋಗ್ಬಿಟ್ಟು ನಾವು ನಮ್ಮ ಗಾರ್ಡ್ ಸಾಹೇಬ್ರಿಗೆ ಹೇಳಿದೆ, ನೀನು ಯಾಕೆ ಅಲ್ಲಿ ಹೋಗಿದ್ದೆ, ನಿನ್ಗೆ ಹೆಂಗೆ ನಾನು ಹೇಳಿದ್ದೆ ಅಲ್ಲಿ ಹೋಗೋಕ್ಕೆ, ಏನೋ ಮೇಲೆ ಬರೋಂಥದ್ದಾದರೆ ನಿನ್ಗೆ ಹೇಳಿದ್ದೆ ನಾನು ಅಲ್ಲಿ ಹೋಗೋಕ್ಕೆ, ನೀನು ಯಾಕೆ ಅಲ್ಲಿ ಹೋಗಿದ್ದೆ, ನಂಗೆ ಹೇಳ್ದಂಗೆ ಯಾಕೆ ಹೋದೆ ಅಂತ ಅವೆಲ್ಲ ಕೇಳ್ಬಿಟ್ಟಿದ್ವಿ ನಾವು. ಇಲ್ಲ ಅಂತ ಹೇಳ್ತಿಲ್ಲ. ನಮಗೆ ಇಲಾಖೆಯಿಂದ ಯಾವುದೇ ಸವಲತ್ತುಗಳು ಸಿಗ್ತಾ ಇಲ್ಲ. ನಮಗೆ ಜೀವನ ಮಾಡೋಕ್ಕೆ ತುಂಬಾ ಕಷ್ಟ ಆಗಿದೆ. ನಾವು ಹೇಳಿದ ಮಾತನ್ನ ಡೈರೆಕ್ಟಾಗಿ ನಾವು RFO ಕೇಳೋಕೆ ಆಗ್ತಿಲ್ಲ. ನಾವು ಕೇಳೋದು ಏನಿದ್ರು ನಮ್ಮ ಗಾರ್ಡ್ ಸಾಹೇಬ್ನ ಕೇಳ್ಬೋದು, ಇಲ್ಲ ಫಾರೆಸ್ಟಿಗೆ ಕೇಳ್ಬೋದು, ಅಷ್ಟೇ ನಮ್ಮ ಲಿಮಿಟು. ನಾವು ನಮ್ಮ RFO ಮೇಡಮ್ ಹತ್ರ ಹೋದರೆ ಯಾಕೆ ನಿಮಗೆ ನಿಮ್ಮ ಮಾತು ಕೇಳಲ್ಗಂದ್ರೆ ವಾಚರ್ಗಳು ಯಾಕೆ ನಮ್ಮ ಹತ್ರ ಬಿಟ್ಟಿದ್ದೀರಾ ಅಂತ ನಮ್ಮ ಗಾರ್ಡ್ ಸಾಹೇಬ್ರನ್ನ ಮತ್ತು ಫಾರೆಸ್ಟಿನ ಬೈತಾರೆ. ಹಂಗಾಗಿ ಫಾರೆಸ್ಟೇ ಮಾತಾಡಬೇಕು ಮೇಡಮ್. ನಮ್ಗೆ ಇವತ್ತು ನಾವು ಸರ್ ಸಂಬಳ ಕಡಿಮೆ ಐತೆ ಸರ್ ನಾವು ಬರೋಲ್ಲ ಅಂತ ನಾವು ಫಾರೆಸ್ಟಿಗೆ ಹೇಳಿರೋದು, ಮತ್ತು ನಾವು ಗಾರ್ಡ್ ಸಾಹೇಬ್ರಿಗೆ ಹೇಳಿರೋದು ವಿನಃ ನಾವು RFO ಮೇಡಮ್ಗೆ ಹೇಳಿಲ್ಲ. ಯಾಕೆಂದರೆ ನಮ್ಮ RFO ಮೇಡಮ್ ನಾವು ಡೈರೆಕ್ಟಾಗಿ ಹೋಗೋಕ್ಕೆ ಆಗ್ತಿಲ್ಲ. ಹಂಗಾಗಿ ನಾವು ಫಾರೆಸ್ಟಿಗೆ ಹೇಳಿದ್ವಿ ಮೇಡಮ್, ನಮ್ಗೊಂದು ಸ್ವಲ್ಪ ನೀವು ನ್ಯಾಯ ಒದಗಿಸ್ಕೊಡಿ ಅಂತ ಕೇಳ್ತಿದ್ದೀವಿ ಮೇಡಮ್. ಇನ್ಯಾರು ಮಾತಾಡ್ತೀವಿ? ಇನ್ಯಾರು ಸಮಸ್ಯೆ? ಎಲ್ಲರೂ ಸಮಸ್ಯೆ ಅಪ್ಪ ಫುಲ್ ಕವರ್ ಮಾಡ್ಕೊಂಡ ಈ ಕಡೆ ಸೈಡ್ 4 ಸೈಡು ನಿಮ್ಮ ನೋಡಿ ಹೇಳಿದಿರ. ನಾನು ಅಲ್ಲಿ ಇಲ್ಲಿ ಬನ್ನಿ ನೋಡಿ ಹೇಳಿದಿರ. ನಾನು ನಿಮಗೋಸ್ಕರ ಬಂದಿದ್ದೀನಿ. ನಾನು ಅವಾಗ ಈಗಲೂ ಹೇಳ್ತಿದ್ದೀನಿ, ಇನ್ನೊಮ್ಮೆಲ್ಲೂ ಹೇಳ್ತೀನಿ. ನಾನು ತಡವಾಯಿತು ಅಂತ ನಾನು ಸಮಯ ಇರ್ತೀನಿ ನಮ್ಮ ಹತ್ರ. ಈಗ ನಾವು ಡೈರೆಕ್ಟು ಇದು ನಾನು ಮಾರೇ ಕೊಟ್ಟು ನಮಿತಾ ಮೇಡಮು ನನಗೆ ಐ ಥಿಂಕ್ ನನಗೆ ಗೊತ್ತೈತೆ. ಅವರು ಚಿತ್ರದುರ್ಗ ಇದರಲ್ಲಿದ್ದವರು, ಚಿತ್ರದುರ್ಗ ಡಿವಿಷನ್ ನೀರು ಕರಿಯಪ್ಪ ಅನ್ನೋ ಒಂದು ಹುಡುಗನ ಅಲ್ಲೂ ಕೂಡ ಅವ್ರು ಕೆಲಸ ಹಿಡ್ಕೊಂಡಿದ್ದೀವಿ. ಅವ್ರ ಹತ್ರ ಎಲ್ಲ ಮಾತಾಡ್ದಾಗ ಬಂದಿದ್ದೀವಿ ಅಂತ ಹೇಳಿದ್ರು. ಈಗ ಜ್ಞಾಪಕ ಆಯಿತು. ಎಲ್ಲರೂ ನಾವೀಗ ಅಲ್ಲಿ ಹೋಗೋಣ. ಅವ್ರೇನಾದ್ರು ಊಟಕ್ಕೆ ಹೋಗಿರ್ತಾರೆ. ಈಗ ಯಾರು ಹೆದರಬೇಡಿ. ಎಷ್ಟು ಜನ ಇದ್ರಿ? 4, 7, 10, 14 ಜನ ಇದ್ರಿ. 23 ಅಂದರೆ ನೀವೇ. ಓಕೆ, ಅವ್ರು ಬರ್ದಿದ್ರು ಪರವಾಗಿಲ್ಲ. ಈಗ ಎಲ್ಲರೂ ಹೋಗೋಣ. ಅವ್ರು ಏನು ಹೇಳ್ತಾರೆ ಕೇಳೋಣ. ಫಸ್ಟ್ ಆಣೆ ಕೊಟ್ಟಕ್ಕೆ ಹೋಗೋಣ, ಇಲ್ಲ ಆಣೆಗೆ ಹೋಗೋಣ, ಗಾರ್ಡ್ ಹೋಗೋಣ, ಫಾರೆಸ್ಟ್ಗೆ ಹೋಗೋಣ. ಯಾರ ಹತ್ರ ಹೋಗೋಣ? ಯಾರ ಹತ್ರ ಹೇಳ್ತೀನಿ ನಾನು ಅವ್ರಿಗೆ ಫಾರೆಸ್ಟಿಗೆ ಗಮನ ತಂದಿವಿ ಮೇಡಮ್. ಫಾರೆಸ್ಟ್ ಗಮನ ತಂದಿದ್ದಾಗ ಫಾರೆಸ್ಟ್ ಅವ್ರ ಜೊತೆ ಮಾತಾಡಿದಂತೆ ಏನೋ ಇವಾಗ 11,000 ಕೊಡ್ತಾ ಇದ್ವಿ, 1,000 ಜಾಸ್ತಿ ಹಾಕ್ಕೊಟ್ಟು ಮತ್ತು ಮಾಡೋಕ್ಕೆ ಹೇಳಿ ಅಂತ ಹೇಳಿದ್ರು. ಫಾರೆಸ್ಟ್ ಅಂತ ಹೇಳಿದ್ರು. ನಿಮ್ಮದು ಸ್ಟೇಟ್ಮೆಂಟ್ ಎಲ್ಲ ತಂದಿದ್ದೀರಾ? ಅಲ್ಲಿ ಕೆಲಸ ಮಾಡೋಣ ಸ್ಟೇಟ್ಮೆಂಟ್ಗಳ ಇವಾಗಲೇ ಹೋಗೋಣ ಎಲ್ಲರೂ. ಇದು 14,000 ಇತ್ತು, 1,000 ಜಾಸ್ತಿ ಮಾಡ್ಕೊಡ್ಬೇಕು. ಸಂಬಳಕ್ಕೆ ಬಿಡಿ, ಅವ್ರು ಮಾಡ್ಕೊಡಕ್ಕೆ ಅವ್ರ ಮನೆ ಆಡಲ್ಲ. ನೀವು ಅಂತ ಹೇಳಿರಂತೆ. ಈಗೆಲ್ಲ ಗಿಟ್ಟಿಲ್ಲ ನಿಮ್ಮ ತಂದೆ ತಾಯಿಗಳವ್ರಿಗೆ. 1,000 ಮಾಡಬೇಕು ಅವರು. ಅಲ್ಲ 1,000 ಕೊಡ್ತೀನಿ, 2,000 ಕೊಡ್ತೀನಿ, ಹೆಚ್ಚಿಗೆ ಕೊಡ್ತೀನಿ, ಮೇಲ್ ಕೊಡ್ತೀನಿ, ಕೆಳಗೆ ಕೊಡ್ತೀನಿ, ಅಲ್ಲ ಅದು ಅವ್ರು ಎಷ್ಟೈತೆ ದರಪಟ್ಟಿ ಅಂತ ನಿಮ್ಗೆ ಏನು ಸಲ್ಲಬೇಕು, ನೀವು ಕೆಲಸ ಮಾಡೋ ಅಷ್ಟು ಕೊಡ್ಬೇಕು ಅವರು. ಇನ್ನೊಂದು ಏನು ಹೇಳ್ತಾರೆ ಅಂದರೆ ನೀವು ಯಾರು ಅಂತ ಕೇಳ್ತಾರೆ ಮೇಡಮ್. ಅದೇ ನೀವು ಯಾರು ಅಂತ ಆದ್ರೆ ನಿಮಗೆ ಗೊತ್ತಾಯ್ತಿಲ್ಲ ಅಂತ ನಾವೇ ಕೇಳ್ಬೇಕು ಅವ್ರನ್ನ. ನೀವು ಯಾರು ಅಂತ ನಿಮಗೂ ನಮಗೆ ನೀವು ಅವರು ಮನೆ ಬಂದಿರ್ತಾರಲ್ಲ, ನೀವು ಫಸ್ಟ್ ಕೇಳಬೇಕು. ಸ್ವಾಮಿ ನೀವು ಯಾರು ನಮಗೆ ಗೊತ್ತಾಯ್ತಿಲ್ಲ ಅನ್ಬಿಡ್ಬೇಕು. ಅವ್ರಿಗಾಗ ಎಷ್ಟು ಇನ್ಸಲ್ಟ್ ಆಯ್ತದೆ ಅಂತ ನೋಡ್ಬೋದು ಅಲ್ವಾ? ಏನೈತೆ, ಏನು ID ಕಾರ್ಡ್ ಐತಾ, ಇರ್ತದೆ, ನಾವು ಕೇಳ್ತೀವಿ. ID ಕಾರ್ಡು ಇರ್ತದೆ, ID ಕಾರ್ಡ್ ಸ್ಟಾರ್ ಕೊಡ್ಲಿ ನೀವು ಬೇಡ ಅಂತೀರಾ ಮೇಡಮ್? ID ಕಾರ್ಡ್ ವಿಚಾರದಾಗ ನಾವು ACF ಮೇಡಮ್ ತಕ್ಕೂ ಹೋದ್ವಿ ಮೇಡಮ್. ಕೊಡಕ್ಕೆ ಬರೋದಿಲ್ಲ ನಿಮಗೆ. ಅದು ಕೂಡ ಬರ್ದಿಲ್ಲ. ಅವ್ರ ಎದೆ ಮೇಲೆ ಇಟ್ಕೊಳ್ಳಿ. ನಮಗದು ಬೇಡ. ಅವ್ರ ಮನೆಗೆಲ್ಲ ತಗೊಂಡೋಗ್ಬಿಟ್ಟು ಈ ಹಾಲದ ಮರನೇ ತಗೊಳ್ಳೋದು ಬೇಡ, ಹಂಗೆ ತಗೊಳ್ಳಿ. ನಮಗದು ಬೇಡ. ನಮಗೆ ಬೇಕಿರೋದು ಅವ್ರು ಕಾಯಂ ಮಾಡ್ಬೇಕು. ಅವ್ರ ಹಣೆಯೂ ಬರ್ದಿಲ್ಲ. ನಿಮಗೆ ದಾಖಲಾತಿಗಳನ್ನ ನಿರ್ವಹಣೆ ಮಾಡಬೇಕು, ದರಪಟ್ಟಿ ಅಂತ ಸಂಬಳ ಕೊಡಬೇಕು ನಿಗದಿತ ಅವಧಿಗೆ. ನಮಗೆ ಬೇಕಿರೋದು ಅಷ್ಟು. 10 ವರ್ಷದ ನಿರಂತರವಾದಂಥ ದಾಖಲಾತಿಗಳ ನಿರ್ವಹಣೆ ಆದರೆ ನಮಸ್ಕಾರ. ದಾಖಲಾತಿಗಳ ನಿರ್ವಹಣೆ ಆದರೆ ಅವರೆಲ್ಲ ನಮಗೆ ನ್ಯಾಯ ದೇವತೆ ಅವರೇ. ಕೋರ್ಟ್ಗಳಲ್ಲಿ ನ್ಯಾಯ ದೇವತೆ ಅವರೇ. ಅವ್ರು ನಮಗೆ ಕೊಡಿಸ್ತಾರೆ. ಅದೇ 10 ವರ್ಷ ಮೇಡಮ್. ಇವರು 14 ವರ್ಷ ಸರ್ವಿಸ್ ಗೊತ್ತಾಗಿರತ್ತೇಳಿ ಎಲ್ಲರೂ ಇಲ್ಲಿ ಇರೋರೆಲ್ಲ 10 ವರ್ಷಕ್ಕೆ ಮೇಲ್ಪಟ್ಟು ಕೆಲಸ ಮಾಡ್ತಿರುವಂಥ ವ್ಯಕ್ತಿಗಳು. ಏನೋ 8 ವರ್ಷ 7 ವರ್ಷ ಒಬ್ಬರಿಂದೊಬ್ಬರು ಆಗತ್ತಂಗೆ ಇರ್ಬೋದು. ಇಲಾಖೆಯಲ್ಲಿ ಇವತ್ತು ಕೆಲಸ ಮಾಡ್ತಿರುವಂಥ ಎಷ್ಟು ನೌಕರುಗಳಿದ್ದಾರೆ 13 ಸರ್ಕಲಲ್ಲೂ ಇಡೀ ಕರ್ನಾಟಕ ರಾಜ್ಯದಲ್ಲಿ ದರಿದ್ರ ಅರಣ್ಯ ಇಲಾಖೆಯಲ್ಲಿ ಎಷ್ಟು ಜನ ಅವರೇ ಅಂದರೆ ಅರಣ್ಯ ಇಲಾಖೆ
ಒಟ್ಟಾರೆ ದರಿದ್ರ ಅನ್ಬೇಕು. ಅದ್ರೊಳಗಡೆ ಇರ್ತಾರೆ ನೋಡಿ ಅಧಿಕಾರಿಗಳು, ಬೆರಳೆಣಿಕವಷ್ಟು ಹೊರತುಪಡಿಸಿ ಎಲ್ಲರೂ ನಾನು ಹೇಳ್ತಿಲ್ಲ, ಎಲ್ಲ ಅಧಿಕಾರಿಗಳನ್ನೂ ಹೇಳ್ತಿಲ್ಲ, ಎಣಿಕೆ ಮಾಡುವಷ್ಟು ಅಧಿಕಾರಿಗಳನ್ನ ಹೊರತುಪಡಿಸಿ ಇಲ್ಲಿ ಮಿಕ್ಕಿದಾರೆಲ್ಲ ಅವರೇ ಎಲ್ಲ ನಮ್ಮ ಅನ್ಕಂದ್ರೆ ಒಂದೇ ತಾಯಿ ಹೊಟ್ಟೆ ಕೂತವ್ರೆ, ಒಂದೇ ಕ್ಲಾಸಲ್ಲಿ ಓದ್ತವ್ರೆ, ಒಂದೇ ದೇಶದಲ್ಲಿ ಕೂತವ್ರೆ ಅವರು. ಈಗ ನಿಮ್ಮ